Hello my dear students, welcome to Elegant Electronics. ಈ ದಿನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪೋರ್ಟಲ್ ಅಲ್ಲಿ ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್ ಆಯಿತು. ಅದಾದ ಮೇಲೆ ಏನು ಮಾಡಬೇಕು ಅಂತ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ದಯವಿಟ್ಟು KA ವೆಬ್ಸೈಟ್ ವಿಸಿಟ್ ಮಾಡಿ ಈ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದ್ಸರಿ ಎಲ್ಲ 4 ಸರಿ ಓದಿ. ದಿಸ್ ನೋಟಿಫಿಕೇಶನ್ ಅಪ್ಲೈಸ್ ಫಾರ್ all candidates. UG NEET medical, dental, homeopathy, UG CET engineering, architecture, farm science, veterinary, yoga, naturopathy ಎಲ್ಲರಿಗೂ ಅಪ್ಲೈ ಆಗುತ್ತೆ. ಸೊ ಈ ನೋಟಿಫಿಕೇಶನ್ ಅಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಚಾಯ್ಸಸ್ ಬಗ್ಗೆ ಹೇಳ್ತಿದ್ದಾರೆ. ನಿಮಗೆ ಸೀಟ್ ಅಲಾಟ್ ಆದ್ಮೇಲೆ ಯಾವ ಚಾಯ್ಸ್ ತಗೊಂಡ್ರೆ ಏನೇನಾಗುತ್ತೆ ಅಂತ ಆಲ್ರೆಡಿ ನನಗೆ ತಿಳಿದಿರೋ ಮಟ್ಟಿಗೆ ನಿಮ್ಗೆ ಒಂದಷ್ಟು ಐಡಿಯಾ ಇದೆ ಚಾಯ್ಸಸ್ ಬಗ್ಗೆ. ಆಮೇಲೆ ಚಾಯ್ಸ್ ಹೇಳ್ತಿದ್ದಕ್ಕಿಂತ ಮೊದಲು ನಿಮ್ಗೆ ಯಾವುದು ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಚಾಯ್ಸ್ ಎಂಟ್ರಿ ಆಪ್ಷನ್ ಇರೋದಿಲ್ಲ. ಬಟ್ ನೀವು ಸೆಕೆಂಡ್ ರೌಂಡ್ಗಿಂತ ಮೊದಲು KA ವೆಬ್ಸೈಟಲ್ಲಿ ಲಾಗಿನ್ ಆಗಿ ಮತ್ತೆ ಸೆಲೆಕ್ಟ್ ದ ಕನ್ಸೆಂಟ್ ಫಾರ್ಮ್ಗೆ ನೀವು ಅಗ್ರಿ ಮಾಡಿದ್ರೆ ಮಾತ್ರ ಸೆಕೆಂಡ್ ರೌಂಡ್ಗೆ ಅಲೋ ಮಾಡ್ತಾರೆ. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ವೋ ಅವ್ರಿಗೆ candidates who have been entered options in the first round but have not been allotted any seat. ಫಸ್ಟ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಬಟ್ ನಿಮ್ಗೆ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ. ದೇ ವಿಲ್ ನಾಟ್ ಹ್ಯಾವ್ ಎನಿ ಚಾಯ್ಸ್ ಟು ಚೂಸ್. ನಿಮ್ಗೆ ಯಾವುದು ಚಾಯ್ಸ್ ಆಪ್ಷನ್ನೇ ಇರೋದಿಲ್ಲ. ಬಟ್ ಆಫ್ಟರ್ ದ ಸ್ಟಾರ್ಟ್ ಆಫ್ ದ ಸೆಕೆಂಡ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ವಿತ್ ದೇರ್ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಓನ್ಲಿ ಆಫ್ಟರ್ ದೇ ಹ್ಯಾವ್ ಕಂಪಲ್ಸರಿಲಿ ಲಾಗ್ಡ್ ಇನ್ ಟು ದ ಲಾಗಿನ್ ಪೋರ್ಟಲ್ ಅಂಡ್ ಸೆಲೆಕ್ಟೆಡ್ ದ ಕನ್ಸೆಂಟ್ ಫಾರ್ಮ್. ಸೊ ಫಸ್ಟ್ ರೌಂಡ್ ಆಗಿದೆ, ಈಗ ನಿಮ್ಮ ಸೀಟ್ ಅಲಾಟ್ ಆಗಿಲ್ಲ ಅನ್ಕೊಳ್ಳಿ, ನೀವು ಯಾವುದೇ ಚಾಯ್ಸ್ ಎಂಟ್ರಿ ಮಾಡೋ ಅಗತ್ಯ ಇಲ್ಲ. ಬಟ್ ನಿಮ್ಗೊಂದು ಟೈಮ್ ಕೊಡ್ತಾರೆ ಸೆಕೆಂಡ್ ರೌಂಡಲ್ಲಿ ಲಾಗಿನ್ ಹಾಕಬೇಕು. ಲಾಗಿನ್ ಆಗಿಬಿಟ್ಟು ಕನ್ಸೆಂಟ್ ಫಾರ್ಮ್ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮ್ಮನ್ನು ಸೆಕೆಂಡ್ ರೌಂಡ್ಗೆ ಅಲೋ ಮಾಡ್ತಾರೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ ಇಲ್ಲೊಂದು ಅಂಡರ್ಲೈನ್ ಮಾಡಿದಾರಲ್ಲ ಅದನ್ನು ಮತ್ತೆ ಓದ್ಕೊಳ್ಳಿ ಇಲ್ಲಿಂದ ಇಲ್ಲಿವರೆಗೂ. ಏನು ಮಾಡಬೇಕು ಅಂದರೆ ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ವಿತ್ ದೇರ್ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್. ಆಲ್ರೆಡಿ ನೀವು ಎಂಟರ್ ಮಾಡಿದ್ದೀರಾ ಅದೇ ಆಪ್ಷನ್ ಎಂಟ್ರಿ ಇಟ್ಕೊಂಡು, ಬಟ್ ಓನ್ಲಿ ಆಫ್ಟರ್ ದೇ ಹ್ಯಾವ್ ಕಂಪಲ್ಸರಿಲಿ ಲಾಗ್ಡ್ ಇನ್ ಟು ದ ಲಾಗಿನ್ ಪೋರ್ಟಲ್. ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ ಯೂಸ್ ಮಾಡ್ಕೊಂಡು ಲಾಗಿನ್ ಆಗಿ ಆ್ಯಂಡ್ ಸೆಲೆಕ್ಟ್ ದ ಕನ್ಸೆಂಟ್ ಫಾರ್ಮ್. ಇದು ಸೀಟ್ ನಾಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ಗೆ. ಇನ್ನು ಸೀಟ್ ಅಲಾಟ್ ಆಗಿರುತ್ತೆ ಅಂದ್ಕೊಳ್ಳಿ, ಸೊ ಅವ್ರಿಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 4 ಆಪ್ಷನ್ ಇರುತ್ತೆ. ಬ್ರೀಫಾಗಿ ಹೇಳಬೇಕು ಅಂದರೆ ನಿಮಗೆ ತುಂಬ ಇಷ್ಟ ಆಯಿತು ಸೀಟು, ತುಂಬ ಖುಷಿಯಾಗಿದ್ದೀರಾ, ಈಗ ಅಡ್ಮಿಷನ್ ತೊಗೊಳಕ್ಕೆ ರೆಡಿ ಇದ್ದೀರಾ, ಚಾಯ್ಸ್ 1. ಸೀಟ್ ಅಲಾಟ್ ಆಗಿರೋದು ಇಷ್ಟ ಇದೆ ಬಟ್ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇದೆ, ಚಾಯ್ಸ್ 2. ಅಲಾಟ್ ಆಗಿರೋ ಸೀಟು ನಿಮಗೆ ಬೇಡ, ಯಾವುದೇ ಕಾರಣಕ್ಕೂ ಬೇಡ, ಬಟ್ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇದೆ, ಚಾಯ್ಸ್ 3. ನೀವು KA ಕೌನ್ಸಿಲಿಂಗಿಂದ ಹೊರಗಡೆ ಹೋಗೋಕ್ಕೆ ಇಷ್ಟಪಡ್ತೀರಾ, ಚಾಯ್ಸ್ 4. ಇಷ್ಟೇ, ವೆರಿ ಸಿಂಪಲ್. ಇನ್ ಡೀಟೇಲ್ ಆಗಿ ನೋಡೋ ಹಾಗಿದ್ರೆ ಆಮೇಲೆ ನಿಮ್ಮ ಸೀಟ್ ಅಲಾಟ್ ಆಗಿದ್ರೆ ಯಾವುದೋ ಒಂದು ಚಾಯ್ಸು ನೀವು ಎಕ್ಸರ್ಸೈಸ್ ಮಾಡಲೇಬೇಕು. ಯು ಶುಡ್ ಚೂಸ್ ಸಮ್ ಚಾಯ್ಸ್. ಇಲ್ಲ ಅಂದರೆ ನಿಮ್ಗೆ ಅಲಾಟ್ ಆಗಿರೋ ಸೀಟು ಕ್ಯಾನ್ಸಲ್ ಆಗುತ್ತೆ ಮತ್ತು ನಿಮ್ಮನ್ನ ಸೆಕೆಂಡ್ ರೌಂಡ್ಗೆ ಅಲಾಟ್ ಮಾಡೋದಿಲ್ಲ. ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಆಲ್ ದ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಟು ಲಾಗ್ ಇನ್ ಟು ದ ಆನ್ಲೈನ್ ಪೋರ್ಟಲ್ ವಿತ್ ಇನ್ ದ ಸ್ಟಿಪ್ಯುಲೇಟೆಡ್ ಡೇಟ್. ಇನ್ನೊಂದ್ಸರಿ ಓದ್ಬಿಡ್ತೀನಿ ಇಲ್ಲಿ. ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಆಲ್ ದ ಕ್ಯಾಂಡಿಡೇಟ್ಸ್ eligible to participate in the second round to log into the online portal within the stipulated date after the start of the process of entry of options for the second round, give consent and finally enter the options in the appropriate manner, save and submit the options. ಸೆಕೆಂಡ್ ರೌಂಡ್ಗೆ ನೀವು ಎಲಿಜಿಬಲ್ ಆಗಬೇಕಾದ್ರೆ ಮ್ಯಾಂಡೇಟ್ರಿ ಆಗಿ ಕ್ಯಾಂಡಿಡೇಟ್ಸು ಲಾಗಿನ್ ಆಗಬೇಕು. ನಿಮಗೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕೊಟ್ಟಿದ್ದಾರಲ್ಲ, ಸೊ ಆನ್ಲೈನ್ ಪೋರ್ಟಲಲ್ಲಿ ಸ್ಟಿಪ್ಯುಲೇಟೆಡ್ ಡೇಟ್ ಹೇಳ್ತಾರೆ, ಡೇಟು ಟೈಮ್ ಎಲ್ಲ ಹೇಳ್ತಾರೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ start of the process of the entry of options for the second round, give consent and finally enter the options. Enter the options ಅಂದರೆ ಮಾಡಿಫಿಕೇಶನ್ಸ್ ಮಾತ್ರ ಅಲೋ ಮಾಡ್ತಾರೆ. ಅಕಸ್ಮಾತ್ ನೀವು ಲಾಗಿನ್ ಕ್ರೆಡೆನ್ಷಿಯಲ್ ಯೂಸ್ ಮಾಡ್ಕೊಂಡು ಲಾಗಿನ್ ಆಗಿಲ್ಲ, ಕನ್ಸೆಂಟ್ ಕೊಟ್ಟಿಲ್ಲ ನೀವು ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದ ಸೆಕೆಂಡ್ ರೌಂಡ್. If a candidate does not log into the online portal at least once or does not give consent, such candidate will be considered as not interested in participating in the second round. ನೀವು ಒಂದ್ಸರಿನೂ ಲಾಗಿನ್ ಆಗಿಲ್ಲ, ಫಸ್ಟ್ ರೌಂಡ್ ಮುಗಿಯುತ್ತೆ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಮತ್ತೆ ಕನ್ಸೆಂಟ್ ಕೊಟ್ಟಿಲ್ಲ ನೀವು ಅಂದರೆ ನಿಮ್ಮನ್ನು ನಾಟ್ ಇಂಟ್ರೆಸ್ಟೆಡ್ ಇನ್ ಪಾರ್ಟಿಸಿಪೇಟಿಂಗ್ ಇನ್ ದ ಸೆಕೆಂಡ್ ರೌಂಡ್ ಅಂತ ಕನ್ಸಿಡರ್ ಮಾಡ್ಕೋತಾರೆ. ದ ಆಪ್ಷನ್ಸ್ ಆಫ್ ದ ಫಸ್ಟ್ ರೌಂಡ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಅಂಡ್ ಸಚ್ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ದ ಸೀಟ್ ಅಲಾಟ್ಮೆಂಟ್. ಇದು ಹೊಸ ಪ್ರೊಸೀಜರು, ಹಿಂದಿನ ವರ್ಷ ಎಲ್ಲ ಹೀಗಿರಲಿಲ್ಲ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ ಕಂಪಲ್ಸರಿಯಾಗಿ ಆನ್ಲೈನ್ ಪೋರ್ಟಲಲ್ಲಿ ಅಟ್ಲೀಸ್ಟ್ ಒಂದ್ಸರಿ ಅದ್ರ ಲಾಗಿನ್ ಆಗಬೇಕು, ಕನ್ಸೆಂಟ್ ಕೊಡಬೇಕು, ಆಮೇಲೆ ನೀವು
ಆಪ್ಷನ್ ಎಂಟ್ರಿನ ಮಾಡಿಫೈ ಮಾಡ್ಕೋಬೋದು. ಅದು ಆಮೇಲೆ ನೋಡೋಣ ರೌಂಡ್ 2 ಬಂದಾಗ ಇನ್ನೂ ಡೀಟೇಲ್ ಆಗಿ. ಈಗ ರೌಂಡ್ ಒನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಾವು ಸಿಂಪಲ್ ಆಗಿ ನೋಡೋಣ, ಒಂದು ಅಬ್ಸ್ಟ್ರಾಕ್ಟ್ ಥರ ಕೊಟ್ಟಿದ್ದಾರೆ, ಅದನ್ನು ಮಾತ್ರ ನೋಡೋಣ. ಫಸ್ಟ್ ಸ್ಟೆಪ್ ಏನು, ಫೀಸ್ ಕಟ್ಟಬೇಕಾಗುತ್ತೆ. ಚಾಯ್ಸ್ ಎಂಟ್ರಿ ಚೂಸ್ ಮಾಡ್ಕೋತೀರಾ. ಚಾಯ್ಸ್ ಎಂಟ್ರಿ ಚೂಸ್ ಮಾಡ್ಕೊಂಡ ಮೇಲೆ ಫೀ ಪೇ ಮಾಡಬೇಕು. ನೆಕ್ಸ್ಟು ಡೌನ್ಲೋಡ್ ಮಾಡ್ಕೋಬೇಕು ಕನ್ಫರ್ಮೇಷನ್ ಸ್ಲಿಪ್ಪು. ಎಲ್ಲ KEA ಪೋರ್ಟಲಲ್ಲೇ, KEA ಆಫೀಸ್ಗೆ ಹೋಗೋ ಅಗತ್ಯನೇ ಇಲ್ಲ. ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ರಿಪೋರ್ಟಿಂಗ್ ಟು ದ ಕಾಲೇಜ್ ಇನ್ ಪರ್ಸನ್ ಫಾರ್ ಅಡ್ಮಿಷನ್ ವಿತ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಮೊಬೈಲ್ ಫೋನ್. ಮೊಬೈಲ್ ಮಾತ್ರ ತುಂಬ ಹುಷಾರಾಗಿ ಇಟ್ಕೊಳ್ಳಿ. ಮೊಬೈಲ್ ಈಗ ಕಳೆದೋಗ್ಬಾರ್ದು, ಮೊಬೈಲ್ ಹಾಳಾಗಬಾರ್ದು, ಏನೂ ಆಗಬಾರ್ದು. ಮೊಬೈಲು ವರ್ಕಿಂಗ್ ಕಂಡೀಷನಲ್ಲಿ ಇರಬೇಕು. ವೆರಿಫಿಕೇಶನ್ ಆಫ್ ದ ಫೋಟೋ, ಫೇಸ್ ರೆಕಗ್ನಿಷನ್, ದೆನ್ ವೆರಿಫಿಕೇಶನ್ ಆಫ್ ದ OTP ಸೆಂಟ್ ಟು ದ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ವಯಾ ವಾಟ್ಸಪ್. ಇದು ಕಾಲೇಜಲ್ಲಿ ನಡೆಯೋ ಪ್ರಕ್ರಿಯೆ. Fifth step, after OTP, the college will download the admission order from its portal. Admission will be considered final only after all the above steps are followed. So, ಇಷ್ಟೆಲ್ಲ ಸ್ಟೆಪ್ಸು ಆಗಬೇಕು. ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳೋ, ಫೀ ಕಟ್ಟಬೇಕು, ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಬೇಕು, ಕಾಲೇಜ್ಗೆ ಹೋಗಬೇಕು, ಅಲ್ಲಿ ಫೇಸ್ ರೆಕಗ್ನಿಷನಲ್ಲಿ ಫೇಸ್ ವೆರಿಫೈ ಆಗುತ್ತೆ, OTP ಬರುತ್ತೆ, OTP ನಿಮ್ಮ ವಾಟ್ಸಪ್ ಇದಕ್ಕೆ ಬರುತ್ತೆ, OTP ವೆರಿಫಿಕೇಷನ್ ಆಗುತ್ತೆ, ಅಡ್ಮಿಷನ್ ಆರ್ಡ್ರು ಡೌನ್ಲೋಡ್ ಮಾಡಿಕೊಡ್ತಾರೆ ನಿಮಗೆ ಕಾಲೇಜರು. ನೆಕ್ಸ್ಟು ಚಾಯ್ಸ್ 2, ನಿಮಗೆ ಕಾಲೇಜ್ ಇಷ್ಟ ಆಗಿದೆ ಬಟ್ ಇನ್ನೂ ಟ್ರೈ ಮಾಡಿ, ಸೆಕೆಂಡ್ ರೌಂಡಲ್ಲಿ ಟ್ರೈ ಮಾಡೋಣ ಅನಿಸುತ್ತೆ. ಸೊ ಅವರು ಚಾಯ್ಸ್ 2ಗೆ ಹೋಗ್ತಾರೆ. ಇಫ್ ಎ ಕ್ಯಾಂಡಿಡೇಟ್ ಡಿಸೈಡ್ಸ್ ಟು ಟೇಕ್ ಆಕ್ಷನ್ ಇನ್ ದ ಅಬವ್ ಮ್ಯಾನರ್, ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಬೈ ಸೆಲೆಕ್ಟಿಂಗ್ ಚಾಯ್ಸ್ 2 ಇನ್ ದ ಸ್ಪೆಸಿಫೈಡ್ ಲಿಂಕ್ ಅಂತ KESI. ಅಂದರೆ ನಿಮ್ಗೆ ಇಷ್ಟ ಇದೆ, ಬೆಟರ್ ಸೀಟ್ ಸಿಗಬಹುದು ಅನ್ನೋದಕ್ಕೆ. ಚಾಯ್ಸ್ 2 ಕೊಟ್ಟರೆ ನಿಮಗೆ ಸೀಟ್ ಉಳ್ಕೊಂಡಿರತ್ತೆ. ಮೆಡಿಕಲ್ ಅವರಾದರೆ, MBBS ಅವರಾದರೆ ಫೀಸು ಕಟ್ಟಬೇಕಾಗುತ್ತೆ. ಬಟ್ ಉಳಿದಿದ್ದು ಇನ್ನೇನು ಪ್ರೊಸೀಜರ್ ಇಲ್ಲ, ಜಸ್ಟ್ ಫೀಸ್ ಕಟ್ಟಬೇಕಷ್ಟೇ. Candidate who has been allotted UG NEET seat in medical, dental, Ayush should pay the prescribed fees for the seat allotted in the first round. ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ, ನೀವೇನಾದರೂ ಚಾಯ್ಸ್ 2 ಕೊಟ್ಟರೆ, ಯಾರು ಮೆಡಿಕಲ್, ಡೆಂಟಲ್, ಆಯುಷು ಫೀಸ್ ಕಟ್ಟಬೇಕಾಗುತ್ತೆ. ಅದೇ CET ಅವರು, ಕ್ಯಾಂಡಿಡೇಟ್ ಹೂ ಹಸ್ ಬೀನ್ ಅಲಾಟೆಡ್ ಸೀಟ್ ಅಂಡರ್ UGCT ಕೋರ್ಸಸ್ ಲೈಕ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರ್ಮ್ ಸೈನ್ಸ್, ವೆಟರ್ನರಿ ಎಟ್ಸೆಟ್ರಾ need not pay the fees for the seat allotted in the first round. ನೀವು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ UGCTಲಿ ಇದೆಲ್ಲ ಕೋರ್ಸಸ್ಗೆ, ಚಾಯ್ಸ್ 2 ಕೊಟ್ಟರು ಸಹ ನೀವು ಫೀಸ್ ಕಟ್ಟೋ ಅಗತ್ಯ ಇಲ್ಲ. ಓನ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸಸ್ ಮಾತ್ರ ಮ್ಯಾಂಡೇಟ್ರಿಯಾಗಿ ಫೀಸ್ ಕಟ್ಟಲೇಬೇಕಾಗುತ್ತೆ. ಕ್ಯಾಂಡಿಡೇಟ್ ಹೂ ಹಸ್ ಬೀನ್ ಅಲಾಟೆಡ್ ಸೀಟ್ ಅಂಡರ್ UGCT ಕೋರ್ಸಸ್ ಲೈಕ್ ಇಂಜಿನಿಯರಿಂಗ್ ಎಟ್ಸೆಟ್ರಾ ಆ್ಯಂಡ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ UG NEET, ನಿಮಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ, ಯಾವುದೋ ಬೇರೆ ನರ್ಸಿಂಗು, ವೆಟರ್ನರಿ, ಬೇರೆ ಯಾವುದೋ ಸೀಟ್ ಅಲಾಟ್ ಆಗಿದೆ, ಬಟ್ you wish to participate for UG NEET medical second round seat allotment should pay the caution deposit. ರೌಂಡ್ 1ನಲ್ಲಿ UGCET ಸ್ಟೂಡೆಂಟ್ ಸೀಟ್ ಅಲಾಟ್ ಆಗಿದ್ದು ಚಾಯ್ಸ್ 2 ಕೊಟ್ಟರೂ ಸಹ ಫೀಸ್ ಕಟ್ಟೋ ಅಗತ್ಯ ಇಲ್ಲ. ಇಂಜಿನಿಯರಿಂಗ್ ಫೀಸ್ ಆಗಲಿ, ವೆಟರ್ನರಿ ಫೀಸ್ ಆಗಲಿ ಕಟ್ಟೋ ಅಗತ್ಯ ಇಲ್ಲ. ಬಟ್ ನೀವೇನಾದರೂ ಮೆಡಿಕಲ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಕಾಷನ್ ಡೆಪಾಸಿಟ್ ಆಫ್ 1 ಲಕ್ಷ ಎಲ್ಲ ಕ್ಯಾಂಡಿಡೇಟ್ಸು ಕಟ್ಟಬೇಕು. ಶೆಡ್ಯೂಲ್ ವಿಲ್ ಬಿ ಪಬ್ಲಿಷ್ ಟು ಪೇ ದ ಕಾಷನ್ ಡೆಪಾಸಿಟ್ ಅಂಡ್ ಪ್ಲೀಸ್ ರೀಡ್ ದ ಇನ್ಸ್ಟ್ರಕ್ಷನ್. ಶೆಡ್ಯೂಲ್ ಎಲ್ಲ ನಿಧಾನವಾಗಿ ಕೊಡ್ತಾರೆ, ಸದ್ಯಕ್ಕೆ ಫಸ್ಟ್ ರೌಂಡ್ ಎಲ್ಲ ಮುಗಿಬೇಕು. ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಆರ್ ಪಾರ್ಟಿಸಿಪೇಟಿಂಗ್ ದ ಸೆಕೆಂಡ್ ರೌಂಡ್ ಬೈ ಹೋಲ್ಡಿಂಗ್ ದ ಫಸ್ಟ್ ರೌಂಡ್ ಅಲಾಟೆಡ್ ಸೀಟ್. ಚಾಯ್ಸ್ 2 ಅಂದರೆ ಹೋಲ್ಡ್ ಅಂತ, ನಿಮ್ಮ ಕೈಯಲ್ಲಿದೆ ಆ ಸೀಟು ಅಂತ. ಸಪೋಸ್ ಅದಕ್ಕಿಂತ ಹೈಯರ್ ಆರ್ಡರ್ ಆಪ್ಷನ್ ಸಿಕ್ತು ಅಂದ್ಕೊಳ್ಳಿ. ಇದೆಲ್ಲ ಎಕ್ಸಾಂಪಲ್ ಎಲ್ಲ ತುಂಬ ಸರಿ ಕೊಟ್ಟಿದ್ದೀನಿ, ಇನ್ನೊಂದ್ಸರಿ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. 1, 2, 3 ಅಂತ ಕಾಲೇಜಸ್ ಕೊಟ್ಟಿದ್ದೀರಾ, 1 to 10 ಕೊಟ್ಟಿದ್ದೀರಾ, 10th ಕಾಲೇಜ್ ಅಲಾಟ್ ಆಗಿದೆ. ನೆಕ್ಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ ನಿಮಗೆ 5th ಕಾಲೇಜ್ ಅಲಾಟ್ ಆದರೆ ಆಟೋಮೆಟಿಕ್ಕಾಗಿ 10th ಬೇರೆಯವ್ರಿಗೆ ಹೋಗಿರುತ್ತೆ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಇರೋದಿಲ್ಲ, 5ನೇ ಕಾಲೇಜ್ಗೆ ಹೋಗ್ಲಾ ಇಲ್ಲ 10ನೇ ಆಪ್ಷನ್ ಎಂಟ್ರಿಗೆ ಹೋಗ್ಲಾ ಅಂತ. ನಿಮಗೆ ಅಪ್ಗ್ರೇಡ್ ಆಗಿದ್ದೀರಾ ಅಂದರೆ ಈ ಸೀಟು ಬೇರೆಯವ್ರಿಗೆ ಹೋಗಿರುತ್ತೆ ಅಂತ. ದೇರ್ ಈಸ್ ನೋ ಚಾಯ್ಸ್ ಬಿಟ್ವೀನ್ ದ ಅರ್ಲಿಯರ್ ಅಲಾಟೆಡ್ ಅಂಡ್ ನ್ಯೂಲಿ ಅಲಾಟೆಡ್ ಸೀಟ್. ಅರ್ಲಿಯರ್ ಅಲಾಟೆಡ್ 10th, ಈಗ ಅಲಾಟೆಡ್ 5th ಸೆಕೆಂಡ್ ರೌಂಡಲ್ಲಿ ಅಂದರೆ ನಿಮ್ಗೆ ಯಾವುದೋ ಆಗ ಚೂಸ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಇನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ದಯವಿಟ್ಟು ಓದ್ಕೊಳ್ಳಿ. ಚಾಯ್ಸ್ 3 ಅಂದರೆ ನಿಮ್ಗೆ ಆ ಸೀಟು ಅಲಾಟ್ ಆಗಿರೋ ಸೀಟು ಇಷ್ಟನೇ ಇಲ್ಲ, ಸರೆಂಡರ್ ಮಾಡ್ತಾ ಇದ್ದೀರಾ ಆ ಸೀಟು ಅಂತ, ಫೀಸ್ ಕಟ್ಟೋ ಅಗತ್ಯ ಇಲ್ಲ. ಬಟ್ ಮೆಡಿಕಲ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 1 ಲಕ್ಷ ರೂಪಾಯಿ ಕಾಷನ್ ಡೆಪಾಸಿಟ್ ಕೊಡಲೇಬೇಕಾಗುತ್ತೆ. ಚಾಯ್ಸ್ 3 ಯೂಶಲಿ ನಾನು ರೆಕಮೆಂಡ್ ಮಾಡಲ್ಲ. ತುಂಬ ಸರಿ ಕಾಮೆಂಟ್ಸಲ್ಲಿ ನೀವು ನೋಡಿರ್ತೀರಾ, ಐ ಹೇಟ್ ದಿಸ್ ಚಾಯ್ಸ್ 3. ಯಾಕೆಂದರೆ ಇರೋ ಸೀಟ್ ಕೊಟ್ಬಿಡ್ತೀರಾ ನೀವು ಅನ್ಕೋತೀರಾ ಬೇರೆ ನಿಮಗಿಂತ ಕಡಿಮೆ ರ್ಯಾಂಕ್ ಬಂದವ್ರಿಗೆ ಸೀಟ್ ಅಲಾಟ್ ಆಗಿದೆ, ನನಗೆ ಸಿಗಲ್ವಾ ಕಾಲೇಜಲ್ಲಿ, ಕಟ್ ಆಫ್ ತುಂಬ ಕಡಿಮೆ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಮದು 50,000 ರ್ಯಾಂಕ್ ಅಂದ್ಕೊಳ್ಳಿ, 70,000 ರ್ಯಾಂಕ್ಗೆ ಯಾವುದೋ ಒಂದು ಕಾಲೇಜ್, A ಕಾಲೇಜ್ ಅಲಾಟ್ ಆಗಿರುತ್ತೆ, ನಿಮಗೆ C ಕಾಲೇಜ್ ಅಲಾಟ್ ಆಗಿದೆ, ಬಟ್ ಇದನ್ನ ಸರೆಂಡರ್ ಮಾಡಿಬಿಡ್ತೀರಾ ಚಾಯ್ಸ್ 3 ಕೊಟ್ಟು. ನೀವು ಅನ್ಕೋತೀರ 70K ಇದೆಯಲ್ಲ, ನನಗೆ ಯಾಕೆ ಸಿಗೋದಿಲ್ಲ A ಕಾಲೇಜ್ ಬೇಕು ನನಗೆ ಅನ್ಕೋತೀರ ನೀವು.
ಸಪೋಸ್ ಒಂದು ಆಪ್ಷನ್ ಎ ಕಾಲೇಜಲ್ಲಿರೋರು ಎಲ್ಲ ಅಡ್ಮಿಷನ್ ತೊಗೊಂಡ್ಬಿಟ್ರು ಅಂದ್ಕೊಳ್ಳಿ, ನಿಮ್ಗೆ ಎಲ್ಲಿ ಸೀಟ್ ಸಿಗುತ್ತೆ? ಈ ಒಂದು ಇಫ್ ಯುವರ್ ರ್ಯಾಂಕ್ ಇಸ್ 50K, ಫಸ್ಟ್ ರೌಂಡಲ್ಲಿ ಎಲ್ಲ ಅಡ್ಮಿಷನ್ ಆದರು ಅಂದ್ಕೊಳ್ಳಿ. ಸೆಕೆಂಡು ಆಪ್ಷನ್ನು ಚಾಯ್ಸ್ 2 ಕೊಟ್ಬಿಟ್ಟು ಅವ್ರು ಹೋಲ್ಡ್ ಮಾಡ್ಕೊಂಡ್ರು ಅಂದ್ಕೊಳ್ಳಿ, ಅವ್ರು ಅಪ್ಗ್ರೇಡ್ ಆಗಲಿಲ್ಲ ಅಂದ್ಕೊಳ್ಳಿ, ಎಲ್ಲ ಸೀಟು ಹೋಲ್ಡ್ ಅಂದರೆ ಅವ್ರ ಕೈಯಲ್ಲೇ ಇರುತ್ತೆ, ನಿಮ್ಗೆ ಎಲ್ಲಿ ಸಿಗುತ್ತೆ? ಸೊ ಇದು ರಿಸ್ಕಿ ಇದೆ ಅಂತಲೇ ನಾನು ತುಂಬ ಜನಕ್ಕೆ ಚಾಯ್ಸ್ 3 ರೆಕಮೆಂಡ್ ಮಾಡೋದಿಲ್ಲ. ದ ಕ್ಯಾಂಡಿಡೇಟ್ಸ್ ಹೂ ಎಕ್ಸರ್ಸೈಸ್ ಚಾಯ್ಸ್ 3 ನೀಡ್ ನಾಟ್ ಪೇ ದ ಫೀಸ್ ಫಾರ್ ದ ಅಲಾಟೆಡ್ ಸೀಟ್ ಇನ್ ದ ಫಸ್ಟ್ ರೌಂಡ್. The candidates who exercise choice 3 are not satisfied with the allotted seat. ನಿಮ್ಗೆ ಇಷ್ಟ ಇಲ್ಲ ಅದು. The candidates who exercise choice 3 are participating in the second round by rejecting the seat allotted to them in the first round. Only after logging into the option entry portal, candidate is allowed to alter, modify, reorder, delete or already entered options as per his or her choice. The candidate likes to participate in with unallotted medical seat in the second round, then he or she has to pay the caution deposit. ಕಟ್ಟಿಬಿಟ್ಟು ನೀವು ಮೆಡಿಕಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಇನ್ನು ಚಾಯ್ಸ್ 4 ವೆರಿ ಸಿಂಪಲ್ಲು, ಯು ಆರ್ ನಾಟ್ ಹ್ಯಾಪಿ ವಿತ್ ದ ಸೀಟ್ ಅಲಾಟೆಡ್ ಆ್ಯಂಡ್ ಆಲ್ಸೋ ಯು ಆರ್ ಕ್ವಿಟ್ಟಿಂಗ್ ದ KEA ಕೌನ್ಸಿಲಿಂಗ್ ಅಂತ. ಸೊ ದಿಸ್ ಇಸ್ ಅಬೌಟ್ ಚಾಯ್ಸ್ 1, 2, 3. ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಯಾವುದು ಡೌಟ್ ಇರಬಾರ್ದು. ಈ ಡಾಕ್ಯುಮೆಂಟ್ನ ಎಷ್ಟು ಸರಿ ಬೇಕಾದ್ರೂ ಓದ್ಕೊಳ್ಳಿ ಬಿಫೋರ್ ಎಕ್ಸರ್ಸೈಸಿಂಗ್ ದ ಚಾಯ್ಸಸ್. ಒಂದು ಸರಿ ಎಕ್ಸರ್ಸೈಸ್ ಮಾಡಿದ ಮೇಲೆ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಆದರೂ ನಿಮಗೆ KEA ಅವರು ಹೇಳಿದ್ದಾರೆ ಚಾಯ್ಸ್ 3 ಆ್ಯಂಡ್ 4 ಕೊಟ್ಟಿರೋರಿಗೆ ಆಪ್ಷನ್ ಕೊಡ್ತೀವಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಂತ. ಬಟ್ ಆ ರಿಸ್ಕ್ ತಗೋಬೇಡಿ ಅನ್ನೋದು ನನ್ನ ಸಲಹೆ. ಒಂದು ಸರಿ ಯೋಚನೆ ಮಾಡಿ ಪಕ್ಕ ನಿರ್ಧಾರ ತಗೊಂಡು ಆಮೇಲೆ ಚಾಯ್ಸ್ ಎಂಟ್ರಿ ಮಾಡಿ. 1 and 2 ಕೊಟ್ಟವ್ರಂತೂ ನೀಟಾಗಿ ಫ್ರೀಸ್ ಆಗೋಗ್ತಾರೆ. 1 ಕೊಟ್ಟರು ಫ್ರೀಸ್ ಆಗ್ತೀರಾ, 2 ಕೊಟ್ಟರು ಫ್ರೀಸ್ ಆಗ್ತೀರಾ, ಚೇಂಜ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. ಬಟ್ ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಕೊಟ್ಟವ್ರಿಗೆ ಲಾಸ್ಟ್ ಡೇಟ್ವರೆಗೂ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀವಿ ಅಂತ KEA ಅವರು ಹೇಳಿದ್ದಾರೆ. ಬಟ್ ಆ ಚಾನ್ಸ್ ಎಲ್ಲ ತಗೊಳಕ್ಕೆ ಹೋಗ್ಬಿಡಿ, ಯೋಚನೆ ಮಾಡಿ ಚಾಯ್ಸ್ ಎಂಟ್ರಿ ಮಾಡಿ. ಸ್ವಲ್ಪ ಸೀರಿಯಸ್ನೆಸ್ ಇಲ್ಲಿ, ತುಂಬ ಜಾಸ್ತಿ ಏನ್ಬೇಡ, ಸ್ವಲ್ಪ ಸೀರಿಯಸ್ನೆಸ್ ಇದ್ರೂ ಆಯಿತು. ಇದರಲ್ಲಿ ಅರ್ಥ ಆಗದೇ ಇರೋದು ಅನ್ನೋದು ಏನೂ ಇಲ್ಲ. ಯಾಕೆಂದರೆ ನೀವು ಸೆಕೆಂಡ್ PU ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ಎಲ್ಲ ಪಾಸ್ ಆಗಿದ್ದೀರಾ ಅಂದರೆ ಅದರಲ್ಲಿ 1% ಇಲ್ಲ ಇದರಲ್ಲಿ ಕಂಟೆಂಟು. ಅರ್ಥ ಆಗದೇ ಇರೋದಂಥದ್ದು ಯಾವುದು ಫಾರ್ಮುಲಾನೇ ಇಲ್ಲ. ಅರ್ಥ ಆಗುತ್ತೆ, ಸರಿಯಾದ ನಿರ್ಧಾರ ತಗೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.